ನಿಮಿಷ ನಾನು ಹೇಳ್ತೇನಲ್ಲ, ಫಸ್ಟೇ ನಾನು ಹೇಳಿದೆ, ನಾನೇ ಪದಬಳಕೆ ಮಾಡಬೇಕಾದ್ರೆ ಇನ್ನೊಬ್ಬರು ಯಾರು ಶಾಸಕರು ಇರ್ತಾರೆ ಅವರು ಕೂಡ ನನ್ನ ಥರನೇ ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಬಂದಿರ್ತಾರೆ. ಅವರು ನಾನು ಪದಬಳಕೆ ಮಾಡಬೇಕಾದ್ರೆ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಅಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ನಾವು ಏನಂತ ಓದ್ ತೊಗೊಂಡಿರ್ತೀವಿ, ವಿಧಾನಸೌಧದಲ್ಲಿ ಏನು ಓದ್ ತೊಗೊಂಡಿರ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಆ ಬೋಧನೆ ಮಾಡ್ತೀವಿ ನಾವು. ಅದನ್ನ ಸ್ಪೀಕರ್ ಎದುರುಗಡೆ ಪ್ರಮಾಣ ಮಾಡುತ್ತೇನೆ, ಮಿನಿಸ್ಟ್ರಾಗಿ ನಾ ಪ್ರಮಾಣ ಮಾಡುತ್ತೇನೆ. ಎಲ್ಲಿಂದ ಬಂತದು? ಇದೇ ಬಾಬಾ ಸಾಹೇಬ್ ಅವ್ರು ಕೊಟ್ಟಿರೋದು. ಆ ಪ್ರಮಾಣ ಮಾಡಿ ಬಾಬಾ ಸಾಹೇಬ್ ಅವರ ಹೆಸರಲ್ಲಿ, ಬಾಬಾ ಸಾಹೇಬ್ ಅವರಿಗೆ ಇನ್ಕ್ಲೂಡಿಂಗ್ ಅಮಿತ್ ಶಾ, ನಾ ಹೇಳ್ತೀನಿ ಕ್ರಿಮಿನಲ್ ನಂಬರ್ 1 ಯಾರು ಅಂದರೆ ಅಮಿತ್ ಶಾನೇ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಪ್ರಾಮಿಸ್ ಮಾಡಿ, ಶಪಥ ಮಾಡಿ ಇವತ್ತು ಪಾರ್ಲಿಮೆಂಟ್ ಒಳಗೆ ಹೋದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಪೂಜೆ ಮಾಡೋದು ಬೇಡ, ದೇವರನ್ನು ಪೂಜೆ ಮಾಡಿರಿ ಅಂತ ಹೇಳಿದರೆ ಏನು ಮಾಡ್ಬೇಕು ಹೇಳಿರಿ ನೋಡೋಣ. ಕ್ರಿಮಿನಲ್ ನಂಬರ್ 1 ನನಗೆ ಅನ್ಸುತ್ತೆ ಅವರೇ. ಇವನು ಅದು ಫಾಲೋಡ್ ಬೈ ಪಟ್ಟಿಂಗ ಯಾರು ಅಂತ ಹೇಳಿದ್ರೆ ಇದು CT ರವಿ. ಇನ್ನು ಎಂಥವ್ರು ಸಿಗ್ತಾರೆ ನಿಮಗೆ ಬಿ ಜೆ ಪಿಯಲ್ಲಿ? ತಗೊಳ್ಳಿ ನಿಮಗೆ ಲಿಸ್ಟ್ ಅಲ್ಲ ಎಷ್ಟು ಜನರದ್ದು. CT ರವಿ ನ್ಯಾಷನಲ್ ಹೈವೇಲಿ ಏನು ಮಾಡ್ದ? ಆ ಕೇಸ್ ಏನಾಯಿತು? ಅದಾದಮೇಲೆ ಈ ಅಶೋಕು ಏನು ಗುಂಡಾಗಿರಿ ಅಂತ ಗುಂಡಾಗಿರಿ ಮಾಡಿದ್ದೆ ಅಶೋಕ್ ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ. ನೀವು ನೋಡಿದ್ರೆ ಅದನ್ನ ವಿಡಿಯೋನ. ಸದ್ಯ ಪೊಲೀಸವ್ರು ರಕ್ಷಣೆ ಮಾಡಿದರು CT ರವಿಗೆ. ರಕ್ಷಣೆ ಮಾಡಬೇಕು, ಯಾರೇ ಆಗಲಿ, ಕ್ರಿಮಿನಲ್ ಅಲ್ವೋ CT ರವಿಗೆ ಹೊಡಿರಿ ಅಂಥೇಳಿ ನಾವೇನು ಹೇಳೋದಕ್ಕಾಗೋದಿಲ್ಲ. ರಕ್ಷಣೆ ಮಾಡಬೇಕು, ಅವ್ರನ್ನೂ ಇದು ಮಾಡಬೇಕು. ಆದರೆ ಕಾನೂನು ಶಿಕ್ಷೆ ಒಳಪಡಬೇಕಂತಕ್ಕಂಥ ಒಂದು ತೀರ್ಮಾನ ಇದ್ದರೆ ಅದು ಕಾನೂನನ್ನ ಅತಿ ಹೆಚ್ಚಿನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನ CT ರವಿಗೆ ಕೊಡಬೇಕು. ಈಗ ಬ್ಯಾಂಡೇಜ್ ಹಚ್ಚಿಂದು ಏನೋ ಒಂದು ಇದಾಗೋಗ್ಬಿಟ್ಟಿದೆ, ನೆಲ ಮೇಲೆ ಕೂತ್ಕೊಳ್ಳೋದು, ರೋಡಲ್ಲಿ ನೆಲ ಮೇಲೆ ಕೂತ್ಕೊಳ್ಳೋದು, ಇವೆಲ್ಲ ಐ ಥಿಂಕ್ ಇಟ್ಸ್ ಆಲ್ ಚೀಪ್ ಸ್ಟಂಟು. ಬೇಸಿಕಲಿ ನನಗನ್ಸುತ್ತೆ ನಮ್ಮ ದೇಶದೊಳಗೆ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ಕಣ್ಣಿದ್ದಂಗೆ. ಅವೆರಡು ಒಟ್ಟಿಗೆ ನೋಡಿದರೆ ಮಾತ್ರ ನಾವು ಮನುಷ್ಯರಾಗಿರ್ತೀವಿ ಹೊರತು ಈ BJP ಅವ್ರ ಥರ ಬೇರೆ ಅವ್ರಿಗೇನಾದ್ರು ಮೋಸ್ಟ್ಲಿ ನಾವು ಗೋಡ್ಸೆದು ಫೋಟೋ ಹಾಕ್ಬಿಡ್ತಾರೆ ಬೇಕಾದ್ರೆ. ಅವ್ರು ಗೋಡ್ಸೆನ ಇದು ಮಾಡೋರು, ಯಾರು ಮಹಾತ್ಮ ಗಾಂಧಿನ ಕೊಂದರು ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡ್ತಕ್ಕಂಥವ್ರು BJP ಅವರು. ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ. ಈ ಘಟನೆ ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಭಾಳ ಚೀಪೆಸ್ಟಾಗಿ ಎಷ್ಟೋ ಘಟನೆಗಳಾಗಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಈ ವಿಚಾರ ಏನಿದೆ ನನಗನ್ಸುತ್ತೆ CT ರವಿ ಅವ್ರು ಮಾಡಿರ್ತಕ್ಕಂಥದ್ದು ಹೀನಾಯವಾಗಿ ವರ್ಸ್ಟ್ ಇನ್ ಇಡೀ ದೇಶದಲ್ಲೇ. ಏನಿಲ್ಲಲ್ಲ, ಅವರಿಗೆ ಕಾನೂನುಬದ್ಧವಾಗಿ ಆ ಥರ ಬಿಡಿ ಅಂತಕ್ಕಂಥದ್ದು ಇತ್ತು ಅಂದರೆ ಅವ್ರು ತೊಗೊಂಡಿರ್ಬೋದು. ನಾನೇನಿಲ್ಲ ಅಂತ ಹೇಳಿದೆ. ಕಾನೂನಿಗಿಂತ ದೊಡ್ಡವ್ರು ಇಲ್ಲ ಅಂತ ಹೇಳಿದ್ನಲ್ಲ. ಹಾಗಾದರೆ CT ರವಿ ಅವರು ಈ ಪದಬಳಕೆ ಮಾಡಿದ್ರಲ್ಲ, ನೀವು ಕಾನೂನಲ್ಲಿ ಇದೆಯಾ ಪದಬಳಕೆ ಮಾಡ್ಬೋದು ಅಂತ? ಅವರಿಗೆ ಮೋಸ್ಟ್ಲಿ ಬೇಲೋ ಇಲ್ಲಾಂದರೆ ಅವ್ರಿಗೇನೋ ಗೊತ್ತಿಲ್ಲ ನನಗೆ, ಅದು ಇದ್ರ ಮೇಲೆ ಬಿಡುಗಡೆ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ. ಐ ಥಿಂಕ್ ಕ್ರಿಮಿನಲ್ ನಂಬರ್ 1 ಇವರಿಬ್ಬರೇ. ಎಲ್ಲರೂ ಮಾಡಿದ್ದಾರೆ. ಅದು ಆದ ತಕ್ಷಣ ಅಲ್ಲಿ ಒಂಥರ ನೀವು ಅಲ್ಲಿ ಒಳಗಡೆ ನಾನಿರಲಿಲ್ಲ, ಯಾಕೆಂದರೆ ನಾನು ಅಷ್ಟೊತ್ತಿಗೆ ನಾನು ಬಂದೆ. ರಾಜ್ಯಾದ್ಯಂತ ಮಾಡ್ತಾರಲ್ಲ. CT ರವಿಯವರು ಬಂದ್ ಮಾಡಿದ್ರಲ್ಲ ಮಂಗಳೂರಲ್ಲಿ. ಅಂದರೆ ಈ ಪದಬಳಕೆ ಒಳ್ಳೆಯದು ಅಂತ BJP ಅವರಿಗೆ ಅಂಥದ್ದು ಬಂದ್ ಮಾಡ್ತಾರೆ. ಬಟ್ ಹಂಗಲ್ಲ. ಕಾನೂನಿದೆ, ನೀವು ಪ್ರೊಟೆಸ್ಟ್ ಮಾಡೋದು ನಿಮ್ಮ ರೈಟ್ಸು, ಮಾಡಬೇಕೋ ಬಿಡಬೇಕೋ ಅವ್ರದ್ದು ಬೇರೆ. ಆದರೆ ನಾನು ಹೇಳೋದು ನಮ್ಮ ಸರ್ಕಾರ ಕಠಿಣವಾಗಿ ಶಿಕ್ಷೆಯನ್ನು ಒಳಪಡಿಸ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಮಾಡೇ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.